ನೋಡಿ ಡಿಸೈನ್ ಮರ ಇದೆ, ಇಲ್ಲಿ ಕಲ್ಲರ್ ಐತೆ, ರೋಡ್ ಐತೆ, ಮೆಟ್ಲೈತೆ ಅಂತ ಹೇಳಿ ಆ ಪೇಪರ್ ಮೇಲೆ ಕಲ್ಲರ್ ತೋರಿಸ್ಕೊಂಡೇ ಎಲ್ಲ ಆಟ ಆಡಿದ್ರೆ ನಾನು ಮಣ್ಣಲ್ಲಿ ಹುಟ್ಟಿ ನನ್ನ ಕಣ್ಣು ಮುಂದೆ ನಡೆಯುವಂತ ಅನ್ಯಾಯವನ್ನ ಖಂಡಿಸೋದು. ಹಣವನ್ನ ಲಪಟಾಯಿಸುವಂಥದ್ದು, ತಮ್ಮ ಹೆಂಡರು ಮಕ್ಕಳು ಸುಖವಾಗಿರೋದಕ್ಕೆ ಮಾಡ್ಕೊಂಡಂತ ಆ ಒಂದು ಕಲ್ಯಾಣಿ. ನಮಸ್ಕಾರ ಮಾಗಡಿ ಸಮಸ್ತ ಜನತೆಗೆ. ಮಾಗಡಿ ಗೌರಮ್ಮನ ಕೆರೆ ಇತಿಹಾಸ ಪ್ರಸಿದ್ಧವಾದಂತಹ ಕೆರೆ. ಪ್ರಸಿದ್ಧಿಗೆ ಹೆಸರು ತಿರುಮಲೆ ಶ್ರೀ ರಂಗನಾಥ ಸ್ವಾಮಿಯ ದೇವರನ್ನ ಜಾತ್ರಾ ಮಹೋತ್ಸವ ಕಳೆದ 3 ದಿನದಲ್ಲಿ ಆ ದೇವರನ್ನ ಮೆರವಣಿಗೆಯಲ್ಲಿ ತಂದು ಗೌರಮ್ಮನ ಕೆರೆಯಲ್ಲಿ ತೆಪ್ಪೋತ್ಸವವನ್ನು ಮಾಡಿ, ಗಂಗೆಗೆ ಪೂಜೆಯನ್ನು ಮಾಡಿ, ಶ್ರೀರಂಗನಿಗೂ ಪೂಜೆಯನ್ನು ಮಾಡಿ, ಭಗವಂತನಿಗೆ ನೈವೇದ್ಯ ಸಮರ್ಪಿಸಿ, ಈ ನಾಡಿಗೆ ಈ ಜನಕ್ಕೆ ರೋಗ ರುಜಿನಗಳು ಬರಬಾರದು, ಆರೋಗ್ಯಕರವಾಗಿರಬೇಕು, ರೈತರ ಬಾಳು ಹಸನಾಗಬೇಕು, ಮುಂದಿನ ವರ್ಷ ನಿನ್ನ ಸೇವೆ ಮಾಡುವವರೆಗೂ ಎಲ್ಲರ ಮನಸ್ಸಿನಲ್ಲಿ ಏಳಿಗೆಯನ್ನು ಕಾಣಬೇಕು, ನಗುವನ್ನು ಕಾಣಬೇಕು, ಬೆಳೆಯನ್ನು ಕಾಣಬೇಕು, ಗೋವುಗಳ ಜೊತೆಯಲ್ಲಿ ಬದುಕನ್ನು ಕಾಣಬೇಕು ಅಂತೇಳಿ ಒಂದು ಆಸೆ ಪಟ್ಟು ಪೂಜೆಯನ್ನು ಮಾಡುವಂಥ ಪವಿತ್ರವಾದ ಕೆರೆ ಗೌರಮ್ಮನ ಕೆರೆ. ಇವತ್ತೇನಾಗಿದೆ, ಮೊದಲಿಗೆ ಗೌರಮ್ಮನ ಕೆರೆಯ ಕೋಡಿಯಲ್ಲಿ ಕಲ್ಯಾಣಿಯನ್ನು ನಿರ್ಮಿಸಿ 12 ವರ್ಷಗಳಾಯಿತು. ಸರಕಾರದ ಹಣವನ್ನು ತಂದು ತೆಗೆದುಕೊಂಡು ಹೋಗಿದ್ದು ಆಯಿತು. ಪ್ರಯೋಜನ ಏನಾಗಿದೆ? ಯಾವುದೂ ಆಗಿಲ್ಲ. ಆ ಕಲ್ಯಾಣಿಯಲ್ಲಿ ಏನಾದರೂ ಒಂದು ಪೂಜೆಯಾಗಿದೆಯಾ? ಇಲ್ಲ. ಶ್ರೀ ರಂಗನಾಥ ಸ್ವಾಮಿಯ ತೆಪ್ಪೋತ್ಸವ ಮಾಡಿದ್ರ? ಇಲ್ಲ. ಅದರೊಳಗಡೆ ಹೋಗಿ ನೀರು ತುಂಬಿಸಿದ್ರ? ಇಲ್ಲ. ಅದು ಮಾಡಿದ ಉದ್ದೇಶ ಏನು? ಹಣವನ್ನು ಲಪಟಾಯಿಸುವಂಥದ್ದು, ತಮ್ಮ ಹೆಂಡರು ಮಕ್ಕಳು ಸುಖವಾಗಿರೋದಕ್ಕೆ ಮಾಡ್ಕೊಂಡಂಥ ಆ ಒಂದು ಕಲ್ಯಾಣಿ ಇವತ್ತು ಗೌರಮ್ಮನ ಕೆರೆಯ ಆ ದಿಕ್ಕನ್ನೇ ಬದಲಾಯಿಸಿ ಇವತ್ತು 1 ಎಕರೆಯಲ್ಲಿ ಆ ಮಣ್ಣು, ಸಾವಿರಾರು ಮಣ್ಣು ಕಲ್ಲುಗಳನ್ನು ತುಂಬಿ ಆ ಕೆರೆಯ ವಿನಾಶದ ಹಂಚಿಗೆ ಮೂಲ ಕಾರಣರಾದರು ಪುಣ್ಯಾತ್ಮರು. ಅಂಥ ಅಲಲಕರು ಯಾವ ಊರಲ್ಲೂ ಹುಟ್ಟಿಲ್ಲ, ನಮ್ಮ ಮಾಗಡಿಯಲ್ಲಿ ಇರೋದು ಅಂತ ನಾವು ಅಂದ್ಕೊಂಡಿದ್ದೀವಿ. ಯಾರು ಕೆರೆ ಒಳಗಡೆ ಕಲ್ಯಾಣಿ ಕಟ್ಟಂತ ಏನಾದರೂ ಒಂದು ಊರಿದೆ, ಒಬ್ಬರು ಅಯೋಗ್ಯರಿದ್ದಾರೆ, ಯೋಗ್ಯರಿದ್ದಾರೆ, ಮುಂದಿನ ಚಿಂತಕನೇ ಮಾಡಿದಂಥವ್ರು ಇದ್ದಾರೆ, ಯಾರಾದರೂ ದೇವರ ಹೆಸರಲ್ಲಿ ಇಂಥ ಮಾಡಬಾರದು ಪಾಪಗಳನ್ನು ಮಾಡ್ತಾರೆ ಅಂದರೆ ಅದು ಮಾಗಡಿಲೇ ಮಾಡದಂಥ ಪುಣ್ಯಾತ್ಮರಿಂದ ನಾವು ನೋಡಿ ಕಲಿಬೇಕು. ಅದು ಯಾರು ಸಾಮಾನ್ಯವಾಗಿ ಮಾಡೋದಿಲ್ಲ. ಕೆರೆಯಲ್ಲಿ ದೇವರ ಹೆಸರಲ್ಲಿ ಇಷ್ಟೊಂದು ಪಾಪಗಳನ್ನು ಮಾಡೋದಿಲ್ಲ. ಪಾಪ ಮಾಡಿದವರು ಯಾರು? ಇವತ್ತಿನವ್ರಿಗೂ ಯಾರು ಮಾಡಿದ್ರು ಇಲ್ಲ, RTಗೆ ಹಾಕಿದ್ರು ಇಲ್ಲ, ಯಾರು ಒಂದು ದಾಖಲೆನೂ ಕೊಡ್ತಿಲ್ಲ, ಅದಕ್ಕೆ ಮಾಹಿತಿ ಕೊಡ್ತಿಲ್ಲ. ಅದರ ಮೇಲೆ ಅನ್ನೋ ಹೋರಾಟವನ್ನು ಮಾಡಿದ್ರೆ ಶಾಸಕರು ಮೊದಲೇ ಹೇಳ್ತಾರೆ, ನಮ್ಮ ತಾಲೂಕಿನಲ್ಲಿ ಏನು ಆಗಬೇಕಾದ್ರೂ ಫಸ್ಟು ನನ್ನ ಗಮನಕ್ಕೆ ಬರಬೇಕು, ನಿಮ್ದು ಏನು ಕಷ್ಟ ಸುಖ ಬರ್ಕೊಡ್ಬೇಕು, ನಾನು ಚೆಕ್ ಮಾಡ್ತೀನಿ, ಅದು ಸರಿ ಇಲ್ಲ ಅಂದರೆ ಅಧಿಕಾರಿಗಳು ಕೇಳ್ತೀನಿ, ಇಲ್ಲ ಅಂದರೆ ನಿಮ್ಮ ಮೇಲೆ ಕೇಸ್ ಹಾಕಿಸ್ತೀನಿ, ಇಷ್ಟನ್ನು ಆರ್ಡರ್ ಮಾಡಿ ಇಟ್ಟವ್ರೆ. ಇಡೀ 224 ಕ್ಷೇತ್ರದಲ್ಲಿ ಈ ಥರ ಆರ್ಡರ್ ಮಾಡಿದವ್ರು ಯಾರೂ ಇಲ್ಲ. ಅದು SC ಬಾಲಕೃಷ್ಣ ಅವರು ಒಬ್ಬರೇ ನಮ್ಮ ತಾಲೂಕಲ್ಲಿ ಮಾಡ್ತಾ ಇದ್ದಾರೆ. ನೀವೇನಾರ ನಾನು ಹೇಳೋದು, ನೀವೇನಾರ ಪ್ರತಿಭಟನೆ ಮಾಡಬೇಕಾದ್ರೆ ಒಂದು ತಿಂಗಳು ಮುಂಚೆ ಅವ್ರಿಗೆ ಏನೇನು ಸಮಸ್ಯೆ ಇದೆ ಅಂತ ಪಟ್ಟಿ ಕೊಟ್ಬಿಡಿ. ನೀವೇನಾರ ನಾನು ಹೇಳೋದು, ನೀವೇನಾರ ಪ್ರತಿಭಟನೆ ಮಾಡಬೇಕಾದ್ರೆ ಒಂದು ತಿಂಗಳು ಮುಂಚೆ ಅವ್ರಿಗೆ ಏನೇನು ಸಮಸ್ಯೆ ಇದೆ ಅಂತ ಪಟ್ಟಿ ಕೊಟ್ಬಿಡಿ. ಅದು ಒಳ್ಳೆಯದು ಕೆಟ್ಟದು ಜನರ ಮುಂದೆ ಬಿಡೋಣ. ಈಗ ಕೆರೆ ವಿಷಯಕ್ಕೆ ಬರೋಣ. ಇವಾಗ ರಂಗನಾಥ ಸ್ವಾಮಿ ಜಾತ್ರೆ 2026 ಆಗಲಿಲ್ಲ. ಯಾಕೆ ಅಂದರೆ ಕೆರೆಯ ಕೋಡಿಯನ್ನು ಹೊಡೆದಾಕಿದ್ರು. ಆ ಕೆರೆಯ ಮಧ್ಯಭಾಗದಲ್ಲಿ ಏನು ಕಲ್ಮಶದ ನೀರದ ಪೈಪ್ ಹಾಕೊಂಡಾಗ 2004ರಲ್ಲಿ ವಿರೋಧ ಆಗಿ ಅದನ್ನು ತಡೆದ್ರು. ಆ ಬಾತ್ರೂಮ್ ನೀರನ್ನೇ ಕೆರೆಗೆ ಬಿಟ್ಟರು. ಎಲ್ಲ ಕಲ್ಮಶವಾಯಿತು. ಪ್ರಾಣಿ ಪಕ್ಷಿಗಳು ಸಹ ಅಲ್ಲಿ ಬಂದು ನೀರು ಕುಡ್ದವು ಸತ್ತೋ, ಮೀನುಗಳು ಸತ್ತೋ, ಹಾವುಗಳು ಸತ್ತೋ, ಇಲಿ ಯಜ್ಞಗಳು ಸತ್ತೋ, ಎಲ್ಲ ಸತ್ತೋ. ಆ ನೀರೊಳಗೆ ಬಂದವೆಲ್ಲ ಕುಡ್ದವೆಲ್ಲ ಸತ್ತೋ. ಪವಿತ್ರವಾದ ಭಗವಂತನ ತೆಪ್ಪೋಸ್ತು ಮಾಡುವ ಕೆರೆಯಲ್ಲಿ ಜೀವರಾಶಿಗಳೇ ಬದುಕ್ತಿಲ್ಲ ಅಂದಾಗ ಅದು ಎಷ್ಟು ಮಟ್ಟಿಗೆ ಏಳಿಗೆ ಆಗ್ತಾ ಇದೆ, ಎಷ್ಟು ಮಟ್ಟಿಗೆ ಅಭಿವೃದ್ಧಿ ಆಗ್ತಾ ಇದೆ, ಅದರಿಂದ ಎಷ್ಟು ಪಾವಿತ್ರ್ಯವನ್ನು ನೀವು ಕಾಪಾಡ್ಕೊಂಡು ಬರ್ತಾ ಇದ್ದೀರಿ ಮಾಗಡಿ ಜನತೆಯ ಮುಂದೆ ಹೆಂಗ್ ತೋರಿಸ್ಕೊತಾ ಇದ್ದೀರಂದು ಅದು ನನ್ನ ಯಕ್ಷ ಪ್ರಶ್ನೆ. ಅದು ನೀವೇನು ಹೇಳ್ತೀರೋ ಹೇಳಿ. ಇವತ್ತು 5 ಬಾರಿ ಶಾಸಕರಾದಿ
5 ಸಾವಿರ ಗೌರಮ್ಮನ ಕೆರೆಗೆ ಅಭಿವೃದ್ಧಿ ಹೆಸರಲ್ಲಿ ಹಣ ತಂದಿದ್ದೀರಿ. ಏನ್ ಅಭಿವೃದ್ಧಿ ಮಾಡಿದಿರಿ? ಒಂದೇ ಒಂದು ಮಂಕ್ರಿ ಮಣ್ಣು ಹಚ್ಚಿ ಕಳ್ಸಿದ್ದೀರಾ? ಇಲ್ಲ. ಇನ್ನೂ ಆ ಕೆರೆ ಒಳಗೆ ಮಣ್ಣು ಕಲ್ಲ ತುಂಬಿ 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 ಕೆರೆನ ಹೆಚ್ಚು ಕಮ್ಮಿ ಒಂದು 8-10 ಎಕರೆ ಸರ್ವನಾಶದ ಹಂಚಿಗೆ ತಂದು ಇಟ್ಟಿದ್ದೀರಿ. ಇದು ಗೌರಮ್ಮನ ಕೆರೆಯಲ್ಲಿ ನೂತನವಾಗಿ ನಿರ್ಮಿಸಿರುವ ಶ್ರೀ ರಂಗನಾಥ ಸ್ವಾಮಿ ತೆಪ್ಪೋತ್ಸವದ ಒಂದು ಕಲ್ಯಾಣಿ. ಆ ಕಲ್ಯಾಣಿಗೆ ಸಾವಿರಾರು ಲೋಡು ಮಣ್ಣು, ಸಾವಿರಾರು ಲೋಡು ಕಲ್ಲನ್ನು ತುಂಬಿ ಅದಕ್ಕೆ ಒಂದು ತೂಬನ್ನು ಸಹ ಮಾಡಿದರೆ ಆ ತೂಬೂ ಯೂಸ್ ಆಗಲಿಲ್ಲ, ದೇವರ ತೆಪ್ಪೋತ್ಸವನೂ ಆಗಲಿಲ್ಲ. ಈ ಮಾಗಡಿಗೆ ದಾರಿದ್ರ್ಯವನ್ನು ತಂದುಕೊಟ್ಟವ್ರು ಯಾರಪ್ಪ ಇದ್ದಾರೆ ಅಂದರೆ ಇವತ್ತು ಜನನಾಯಕರು ಅಂತ ಹೇಳಿದ್ರು ತಪ್ಪಾಗಲಾರ್ದು. ಎಲ್ಲ ವೀಕ್ಷಣೆ ಮಾಡಿ ಯಾರಾದರೂ ಉತ್ತಮರ ಕೆರೆಗಳನ್ನು ಈ ರೀತಿ ಐತಿಹಾಸಿಕ ಗೌರಮ್ಮನ ಕೆರೆ ನೋಡಿ, ಇದು 5 ವರ್ಷಕ್ಕೊಂದು ಸಾರಿ ಇಲ್ಲಿ ಕಲ್ಲೀಡಂತ ಮಾಡ್ತಾರೆ. ಅಂದರೆ ಅಭಿವೃದ್ಧಿ ಮಾಡ್ತೀವಿ ಅಂತ. ಅಭಿವೃದ್ಧಿ ಮಾಡಿದ ಕಲ್ಲೆಲ್ಲ 5 ವರ್ಷಕ್ಕೊಂದು ಸಾರಿ ಇಲ್ಲಿ ಕಿತ್ತಿ ಹಿಂಗೆಲ್ಲ ಎಳ್ಕೊತಾರೆ. ಇದು ಎಳ್ಕೊಂಡು ಇದೇ ಕಲ್ಲನ್ನ ಮತ್ತೆ ಇಲ್ಲಿ ಜೋಡಿಸ್ಕೊಂಡು ಬಿಲ್ ಮಾಡ್ತಾರೆ. ಸರ್ಕಾರದಲ್ಲಿ ಕೋಟ್ಯಾಂತರ ಹಣವನ್ನು ಮಾಡ್ತಾರೆ. ಇದೆಲ್ಲವೂ ಅದೇ ಕೆಲಸ ನೋಡಿ. ಇದೆಲ್ಲ ಹಳೆಯ ಕಲ್ಲು, ಇದೆಲ್ಲ ನೋಡಿದಾಗ ನಮಗೆ ಭಾಳ ಆಶ್ಚರ್ಯವಾಗ್ತದೆ. ಇದೆಲ್ಲ ಹಳೆಯ ಕಲ್ಲು, ಇಲ್ಲಿ ಹೊಸ ಕಲ್ಲು ಯಾವುದು ಇಲ್ಲ, ಎಲ್ಲ ಹಳೆಯ ಕಲ್ಲು. ಇದೇ ಕಲ್ಲು ಮತ್ತೆ ಏರಿ ಬಿಡ್ತದೆ, ಹೊಸ ಬಿಲ್ಲ. ಗೌರಮ್ಮನ ಕೆರೆಯ ಸುತ್ತ 5 ವರ್ಷಕ್ಕೊಂದು ಸಾರಿ ಕಟ್ಟಡವನ್ನು ಕಟ್ಟಿದ ಕಲ್ಲನ್ನು ಮತ್ತೆ ತೆರವುಗೊಳಿಸಿದರೆ ಇದೇ ಕಲ್ಲನ್ನು ಮತ್ತೆ ಅಲ್ಲಿಗೆ ಇಡ್ತಾರೆ. ಆದರೆ ಸರ್ಕಾರದಿಂದ ಬರುವಂಥ ಕೋಟ್ಯಾಂತರ ರೂಪಾಯಿ ಹಣ ಅದು ಹೊಸ ಬಿಲ್ಲಾಗಿ ಬರ್ತದೆ. ಅದರಲ್ಲಿ ಕೇಳೋರು ಇಲ್ಲ, ಹೇಳೋರು ಇಲ್ಲ. ಮಾಗಡಿ ಜನಕ್ಕೆ ಇದು ಕೇಳೋವಂಥ ಬುದ್ಧಿನೂ ಸಹ ಇಲ್ಲ ಅಂತ ಹೇಳಿ ನಾನು ಬಯಸ್ತೀನಿ. ನಿಮ್ಮ ಯೋಗ್ಯತೆಗೆ ಸರ್ವೆ ಮಾಡಿಸಿದ್ದೀರಾ? ಸರ್ಕಾರದವ್ರು ಏನು ಗೊಬ್ಬರ ತಿಂತಾವ್ರ? ನಿಮ್ಗೆ ಸರ್ಕಾರದಲ್ಲಿ ಸಂಬಳ ಪಡಿತಿರಲ್ಲ, ಈ ಮಣ್ಣಿನ ಋಣ ತೀರಿಸಬೇಕು ಅಂತ ನಿಮ್ಗೆ ಯೋಗ್ಯತೆ ಇಲ್ವಾ? ಒಬ್ಬ ಅಧಿಕಾರಿಗಳಾಗಿ ವಿದ್ಯಾಭ್ಯಾಸ ಆಗಿ ತರಬೇತಿ ಪಡೆದು ಇಷ್ಟೆಲ್ಲ ಇದ್ದು ಹೀನಾಯವಾದ ಕೆಲಸಕ್ಕೆ ಮುಂದಾಗ್ತಿರಲ್ಲ. ಅಧಿಕಾರಿಗಳು ನಾಚಿಕೆ ಆಗ್ಬೇಕು. ಅದಿಲ್ಲಿ ನಾಚಿಕೆ ಎಲ್ಲ ಹೊರಟಾಗಿದೆ. ಹಣ ಬೇಕು, ಅವ್ರು ಬದುಕಬೇಕು. ಇವತ್ತೆಲ್ಲ ನಾಚಿಕೆ ಗೀಚಿಕೆಲ್ಲ ಇಲ್ಲ. ದುಡ್ಡಿದ್ರೆ ಎಲ್ಲ ಇದ್ದಂಗೆ. ಅದು ಅವರವರ ಮನಸ್ಥಿತಿ. ಇವತ್ತು ಗೌರಮ್ಮನ ಕೆರೆದು ಇವತ್ತೆಲ್ಲ ಆ ವಾಲ್ನಲ್ಲಿ ಕಟ್ಟಿದಂಥ ಕಲ್ಲುಗಳನ್ನೆಲ್ಲ ಕೆಳಗಡೆ ತಂದು ಹಾಕಿದಿರಿ. ಅದೇ ಹಳೆ ಕಲ್ಲಲ್ಲಿ ಹೊಸ ಬಿಲ್ ಆಗ್ತದೆ ಅಂತ ನಾವೆಲ್ಲ ಸಾಕಷ್ಟು ಮಾಧ್ಯಮಗಳಲ್ಲಿ ಚರ್ಚೆ ಆಯಿತು. ನೀವು ಮಹಾನ್ ಬುದ್ಧಿವಂತರು. ಯಾಕಂದ್ರೆ ಅಧಿಕಾರಿಗಳಲ್ವಾ, ಅಧಿಕಾರಿಗಳು ರಾತ್ರಿ ಲೆಕ್ಕ ಹಾಕೊಂಡು ಯಾರನ್ನೇನು ಮಾಡಬೇಕು, ಹೆಂಗೆ ತೋರಿಸ್ಬೇಕು, ಯಾರಿಗೆ ಏನೇನು ಮಾಡಿದ್ರೆ ಸರೋಗುತ್ತೆ ಅಂತ ಹೇಳಿ ನಿಮಗೆ ಕಲಿಸ್ಬೇಕಾಗ್ಲಿ ಎಲ್ಲ ಕಲ್ತ್ಬಿಟ್ಟಿದ್ದೀರ. ನೀವೆಲ್ಲರಿಗೂ ತೋರಿಸ್ಕೊಡ್ತೀರ. ಈಗ ದಪ್ಪ ಕಲ್ ಸೈಜ್ಗೆ ಯಾವುದೋ ಕಟ್ಟಡದ ಕಲ್ಲು ಎಳ್ದಿರೋ ದಪ್ಪ ಕಲ್ಲನ್ನ ತಗೊಂಡು ಇವತ್ತು ಒಂದು ಇಟಾಚಿಲಿ ಅದನ್ನ ಪುಷ್ ಮಾಡಿ ಅದನ್ನ 4 ಭಾಗ ಮಾಡಿ ಹೊಸ ಕಲ್ಲು ಮಾಡಿ ಮತ್ತೆ ಅದೇ ಕಲ್ಲ ಇಡ್ತಾ ಇದ್ದೀರಿ. ಇದೇನಾ ನೀವು ಸರ್ಕಾರದಿಂದ ತಂದು ಕೊಡ್ತಾ ಇರುತ್ತ ಕೊಡುಗೆ? ಅದು ಹಾಳಾಗೋಗ್ಲಿ ಹೋಗ್ಲಿ. ಆ ಕೆರೆ ಮಣ್ಣನ್ನ ಎಲ್ಲಾ ರೈತರು ತಗೊಂಡೋಗಿ ಬೆಳೆಗೆ ಹಾಕೊಳ್ಳಿ ಅಂತ ಅವಕಾಶ ಕೊಟ್ಟಿದ್ದೀರಾ? ಇಲ್ಲ. ಅದೇ ಹಣ ಕೊಟ್ಟವ್ರಿಗೆ ಮಾರ್ಕೊಂಡ್ರು ಅಂತ ಊರೆಲ್ಲ ಕೊಳ್ಳೆ ಹೊಡೆದಂಗೆ ಮಾತಾಡ್ತಾವ್ರೆ. ಅದು ನಿಮಗೆ ಕಿವಿಗೆ ಬಿದ್ದು ಗೊತ್ತಿಲ್ಲ, ನಾನೇನು ನೋಡಿಲ್ಲ, ನನ್ನ ಕಿವಿಗೆ ಬಿದ್ದಿದೆ. ಅದು ಸತ್ಯಾಸತ್ಯತೆ ಭಗವಂತನಿಗೆ ಬಿಡೋಣ. ಮಣ್ಣು ತಿಂದರೆ ಅನುಭವಿಸ್ತೀರಾ, ಒಳ್ಳೇದು ಮಾಡಿದ್ರೆ ಪುಣ್ಯ ಕಟ್ಕೋತೀರಾ ಅಂತ ಹೇಳಕ್ ಬಯಸ್ತೀನಿ. ಇಷ್ಟೆಲ್ಲ ಅನಾಹುತ ಆಗಿ 29 ಎಕರೆ ಕೆರೆ ಇರುವಂತ ಕೆರೆ ಇವತ್ತು ಒಂದು 15 ಎಕರೆ ಇರಬಹುದು. ನೀವು 15 ಎಕರೆಯಲ್ಲಿ ಇವತ್ತು ಒಂದು ಏರಿಯಾ ಹಾಕ್ತೀರಿ, ಕಲ್ಯಾಣಿ ಒಂದಷ್ಟು ಮಣ್ಣು ತುಂಬ್ತೀರಿ. ಅಲ್ಲಿ ಇವಾಗ ಯಾವುದೋ ಒಂದು ದೊಡ್ಡದು 1-1.5 ಎಕರೆಯಲ್ಲಿ ಕೆರೆ ಮಧ್ಯಭಾಗದಲ್ಲಿ ಇರೋ ಕೆರೆ ಮಣ್ಣನ್ನೆಲ್ಲ ತಂದು ಅಲ್ಲಲ್ಲಿ ಇಟಾಚಿಲಿ 2 ಭಾಗನ ತಂದು ಅಲ್ಲಿ ಸುರಿದ್ಬಿಟ್ಟು ಈಗ ಅದರ ಮೇಲೆ ಬೊಂಬೋ 4 ಮರ ಇಟ್ಬಿಟ್ಟು ಕೋಟಿ ಕೋಟಿ ಹಣಗಳನ್ನು ಲೂಟಿ ಹೊಡಿತಾ ಇದ್ರು, ಇಲ್ಲ ಬಿಡ್ತಾ ಇದ್ರು. ಅದು ದೇವ್ರಿಗೆ ಸೇರ್ಲಿ. ಇನ್ನೂ ಅದು ಕುಲಂಕುಷವಾಗಿ ಹಣದ ವಿಚಾರ ನಾನು ಮಾತಾಡೋದಿಲ್ಲ. ಇಷ್ಟೆಲ್ಲ ಅನಾಹುತಗಳು ಆಗ್ತಾ ಇದ್ರು, ಇಷ್ಟೆಲ್ಲ ಅನಾನುಕೂಲ ಆಗ್ತಾ ಇದ್ರು. ಇವತ್ತೇನೋ ನಮ್ಮ ಮಳೆ ಬಂದರೆ ಒಂದು ಕೋಡಿ ಇಲ್ಲ, ಒಂದು ಮಣ್ಣೆತ್ತಿಲ್ಲ, ಒಂದು ಏನೂ ಮಾಡಲಿಲ್ಲ ಅಂದರೆ ನೀವು ಮತ್ತೆ ಯಾವತ್ತಾದರೂ ಆ ರಂಗನಾಥ ಸ್ವಾಮಿ ತೆಪ್ಪೋತ್ಸವ ಮಾಡ್ತೀವಿ ನಮ್ಮ ಭರವಸೆ ನಿಮ್ಗಿದೆಯಾ? ಇಲ್ಲ. ಹೋಗ್ಲಿ, ಮಳೆ ಉಯ್ದಂತ ನೀರು ಶೇಖರಣೆ ಮಾಡಿ ತಡೆಯುವಂತ ವ್ಯವಸ್ಥೆ ಇದೆಯಾ? ಇಲ್ಲ. ಇವತ್ತು ಆ ನೀರು ಏನಾದರೂ ಕಲ್ಮಶ ಮತ್ತೆ ಆದರೆ ಮಾಗಡಿ ಜನ ಆ ನೀರು ಕುಡಿದ್ರೆ ರೋಗ ರುಜಿನಗಳು ಬರಲ್ವಾ? ಅವ್ರ ಜೀವನ ಹಾಳಾಗಲ್ವಾ?
ಯಾಕಂದ್ರೆ ನಿಮ್ಮ ಜೀವನ ಚೆನ್ನಾಗಿರ್ತದೆ. ಯಾಕಂದ್ರೆ ನೀವೆಲ್ಲ ಬೆಂಗಳೂರಿಗೆ ಬಂದು ಬಿಸ್ಲರಿ ಕೊಡ್ಕೊಂಡು ನೀವು ಬಡವ್ರ ಬಗ್ಗೆ ಮಾತಾಡಿಕೊಂಡು ನಿಮ್ಮ ಸುಖದ ಜೀವನ ನೀವು ನೋಡ್ಕೊಂಡು ಇದ್ಬಿಟ್ಟಿದ್ದೀರಿ, ಅದು ಬಿಡಿ. ಆದರೆ ಅವರ ಮಾಗಡಿಯ ಜನತೆಯ ಪರಿಸ್ಥಿತಿ ಏನಾಗಬೇಕು? ಆದರೂ ಒಂದು ಖುಷಿ ಏನಪ್ಪ ಅಂದರೆ, ಇಷ್ಟೆಲ್ಲ ಕಣ್ಣೆದುರುಗಳ ಅನ್ಯಾಯ ನಡೀತಾ ಇದ್ರು ತುಟುಕ್ ಪಿಟಿಕ್ ಅಂತ ಹಿಂಗೆ ಕೂತಿರ್ತಾರಲ್ಲ, ಆ ಮಹಾನ್ ಮಾಗಡಿ ಜನತೆಗೆ ಕೋಟಿ ಕೋಟಿ ನಮನಗಳನ್ನ ಸಲ್ಲಿಸ್ತೀನಿ. ಇದು ಒಳ್ಳೆಯದಲ್ಲ. ಎಲ್ಲದಕ್ಕೂ ಒಂದು ಮಿತಿ. ಸರಿ ತಪ್ಪುಗಳನ್ನ ಕಣ್ಣೆದುರುಗಳ ಕಂಡಾಗ ಖಂಡಿಸ್ತಂತ ನೀವು ಆ ಮಣ್ಣಿಗೆ ಕೊಡುವಂಥ ಗೌರವನೂ ಅಲ್ಲ, ಅಥವಾ ಮುಂದಿನ ಪೀಳಿಗೆ ಉಳಿಸಿಕೊಡುವಂಥ ಬೆಳವಣಿಗೆನೂ ಅಲ್ಲ ಅನ್ನೋದು ನನ್ನ ವಿಚಾರ. ಹಾಗಾಗಿ ಇವತ್ತು ಸುತ್ತ ಅಲ್ಲಿ ಮರಗಳಿದ್ದವು, ಗೌರಮ್ಮನ ಕೆರೆ ಮರಗಳಿದ್ದವು, ನೂರಾರು ಮರಗಳನ್ನ ಕಡಿಸಿದ್ರಿ. ಮರ ಕಡಿಸೋದು ಅವ್ರಿಗೊಂಥರ ಏನೋ ಒಂಥರ, ಏನ್ ಬೇಕಾದ್ರೂ ಮಾಡ್ಬೋದು, ಸರ್ಕಾರ ಐತೆ, ನಮ್ಮ ಅಧಿಕಾರಿಗಳು ನಾವ್ ಹೇಳ್ದಂಗೆ ಕೇಳ್ತಾರೆ, ಕಡಿತಾವ್ರಿ. ಆ ಮರಗಳನ್ನು ಕಡ್ಸಾಕಿದ್ರಿ. ಹೋಲಿ ಗೌರಮ್ಮನ ಕೆರೆ ಎಷ್ಟು ದಿನದಲ್ಲಿ ಮುಗಿಸ್ತೀರಿ? ಅದೂ ಇಲ್ಲ. ಅದು ಬಡವ್ರಿಗೆ ಆ ಮಣ್ಣಾರು ಕೊಟ್ರ? ಅದೂ ಇಲ್ಲ. ಏನ್ ಮಾಡಕ್ ಕೊಟ್ಟಿದ್ರಿ ಅದು ಗೊತ್ತಾಗ್ತಿಲ್ಲ. ಆದ್ರೆ ಒಂದಲ್ಲ ಒಂದು ದಿನ ಅಂದ್ರೆ ಇನ್ನೊಂದು 15-20 ವರ್ಷದ ಒಳಗಡೆ ಆ ಗೌರಮ್ಮನ ಕೆರೆ ಗೊದ್ದಗಳು, ಎರೆಹುಳ, ಕೊಕ್ರೆ, ವಿಷಕಾರಿ ಹಾವುಗಳು, ಕಪ್ಪೆಗಳು ಅಲ್ಲಿ ಜೀವನ ಮಾಡೋದು ಬಹಳ ದೂರ ಇಲ್ಲ. ಅವೆಲ್ಲ ಕೂಗ್ ಸೌಂಡ್ಗೆ ಮಾಗಡಿಲಿ ಅರ್ಧ ಟೌನು ಮಲಗಲ್ಲ. ಅಂತ ಸಮಯ ಬಂದಾಗ ಮಾಗಡಿ ಜನರು ಇದು ಮುಚ್ಚಿಬಿಟ್ಟು ಸ್ವಾಮಿ ನೆಲಸಮ ಮಾಡಿಬಿಡಿ ಅಂದ್ರು ಅದೇನು ಆಶ್ಚರ್ಯ ಪಡೆಯಂಗಿಲ್ಲ. ನಿಮಗೆ ಬೇಕಾಗಿರೋದು ಅದೇ. ದಿನೇ 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 ಮಾಗಡಿನ ಇರೋ ಕೆರೆ, ಕಟ್ಟೆ, ಕಲ್ಯಾಣಿ, ಗುಂಡು, ಗೋಪ್ ಎಲ್ಲ ಮುಗಿಸ್ಬಿಟ್ಟು ಎಲ್ಲ ಸುಖವಾಗಿ ಯಾರ್ಯಾರು ಗುತ್ತಿಗೆದಾರರಿದ್ರಿ, ಯಾರ್ಯಾರು ಪಾಲ್ದಾರರಿದ್ರಿ, ಯಾರ್ಯಾವ ಸರ್ಕಾರದ ಅಧಿಕಾರಿಗಳು ಪಾಲ್ಗೊಂಡಿದ್ರಿ, ನೀವೆಲ್ಲ ಸುಖವಾಗಿರಿ. ಇಲ್ಲಿಂದ ಮಾಗಡಿ ಕ್ಷೇತ್ರ ಜನ ಸಮೃದ್ಧಿಯಾಗಿ, ಮಾಗಡಿ ಜನ ಸಂಪೂರ್ಣವಾಗಿ ವಿನಾಶದ ಹಂಚಿ ಹೊಂಟೋದ್ರೆ ವಾಪಸ್ ಕರ್ಕೊಂಬರೋದು ಕಷ್ಟ ಆಗ್ತದೆ. ಇವತ್ತು ಮಾಗಡಿ ಜನತೆ ಎಚ್ಚೆತ್ಕೊಳ್ಳಿ, ಧ್ವನಿ ಎತ್ತಿ. ಈ ಕೆರೆ ಒಳಗಡೆ ಮಾಡ್ತಿರುವಂಥ ಆ ಮಣ್ಣು, ಎಕರೆಗಟ್ಟಲೆ ಮಣ್ಣು ಹಾಕಿ ಅದ್ರ ಮೇಲೆ ಬೊಂಬಿಟ್ರೆ ಆ ಬಿದ್ದಂಥ ಗಲೀಜು ಅರ್ಧ ಇನ್ನೊಂದು ಕೆರೆ ಮುಚ್ಕೋತದೆ. ಈ ಕಡೆ ಕಲ್ಮಶದ ನೀರು, ಅಲ್ಲಿ ಕೆರೆ ಸಂಪೂರ್ಣವಾಗಿ ನಾಶ ಆಗ್ತದೆ. ನಾನು ಇವತ್ತು ಯಾವ ಆಕಾರದಲ್ಲಿದೆ ಗೊತ್ತಾ? ಕೆರೆ ಯಾವಾಗಲೂ ವಿಶಾಲವಾಗಿ ಈ ಥರ ಹರಡ್ಕೊಂಡು ಬರ್ತದೆ, ಈ ಥರ ಬರ್ತದೆ. ಅದು ಹಂಗಿಲ್ಲ, ಏಡಿಕಾಯಿ ಆಕಾರದಲ್ಲಿದೆ. ಒಂದು ಹಿಂಗಿದೆ, ಒಂದು ಹಿಂಗಿದೆ, ಒಂದು ಹಿಂಗಿದೆ. ಏಡಿಕಾಯಿ ಆಕಾರದಲ್ಲಿ ಇವತ್ತು ಗೌರಮ್ಮನ ಕೆರೆ ಇದೆ. ಯಾರಾದರೂ ಗೌರಮ್ಮನಿಗೆ 29 ಎಕರೆ ಇರುವಂಥ ಕೆರೆ ಏಡಿಕಾಯಿ ಆಕಾರದಲ್ಲಿ ಇದ್ರು ಸರಿ ಇದೆ, 29 ಎಕರೆ ಇದೆ, ನಾನು ಅಭಿವೃದ್ಧಿ ಮಾಡ್ತೀನಿ ನೋಡಿ, ಡಿಸೈನ್ ಮರ ಇದೆ, ಇಲ್ಲಿ ಕಲ್ಲರ್ ಐತೆ, ರೋಡ್ ಐತೆ, ಮೆಟ್ಲೈತೆ ಅಂತೇಳಿ ಆ ಪೇಪರ್ ಮೇಲೆ ಕಲ್ಲರ್ ತೋರಿಸ್ಕೊಂಡೇ ಎಲ್ಲ ಆಟ ಆಡಿದ್ರೆ ದೇವ್ರು ಮೆಚ್ತಾನೇನ್ರಿ? ದೇವ್ರು ಮೆಚ್ತಾನ? ಹೋಗ್ಲಿ, ಇದನ್ನೆಲ್ಲ ಮಾಡಿ ಏನು ಮಾಡ್ಬೇಕು ಅಂತ ಹೊರಟಿದ್ರಿ? ಮಾಗಡಿ ಜನ ಎಲ್ಲ ಏನು ಮಕ್ಕಳೇ ಬಿಡಿಸ್ಬಿಡ್ತೀರಾ? ಯಾರು ಧ್ವನಿ ಎತ್ತಂಗೆ ಇಲ್ವಾಗಾದ್ರೆ ಮಾಡ್ತಾರೋದು ನಿಮಗೆ ಸರಿ ಇದೆಯಾ? ಹೇಳ್ಬಿಟ್ಟು ಹೆಸರು ಹೇಳಿ ಏನನ್ನ ಮಾತಾಡ್ಬಿಟ್ರೆ ನಿಮಗೆ ಉರಿತದೆ, ಕೆಳಗಡೆಯಿಂದ ಉರಿತದೆ. ನಾಚಿಕೆ ಆಗಲ್ಲ. ಮಾಗಡಿ ಪಟ್ಟಣದ ಜವಾಬ್ದಾರಿ ಯಾರ್ದು? ತಾಲೂಕ್ ಜವಾಬ್ದಾರಿ ಯಾರ್ದು? ಅಧಿಕಾರಿಗಳು ದನ ಕಾಯಕವ್ರ? ಅಧಿಕಾರಿಗಳು ತಪ್ಪು ಮಾಡೋದು ಕೇಳಿದ್ದೀರಾ? ಇಲ್ಲ. ಮಾಡೋದೆಲ್ಲ ಮಾಡಿಸ್ತೀರಿ. ಏನನ್ನ ತಲೆ ಮೇಲೆ ಬಂದ್ರೆ ಅಧಿಕಾರಿಗಳು ಬಾಯಿ ಬಂದಂಗೆ ಬೈತೀರಿ. ನೀವೇ ಸರಿ ಅಂತ ಸಾಚಾ ಥರ ತೋರ್ಸ್ಕೊತಾ ಇದ್ದೀರಿ. ಎಲ್ಲ ಜನ ನೋಡ್ತಾ ಇದ್ದಾರೆ, ಯಾರು ಸರಿ, ಯಾರು ತಪ್ಪು, ಎಲ್ಲಿ ತಪ್ಪಾಗ್ತಾ ಇದೆ, ಏನೇನು ಮಾಡ್ತಾ ಇದ್ದೀರಿ ಎಲ್ಲ ನೋಡ್ತಾವ್ರೆ. ಯಾವನ್ ಕೆಲಸ ಮಾಡಲ್ಲ ಅವನ ಹೆಸರು ಮತ್ತೆ ಅವ್ರ ಫೋನ್ ನಂಬರ್, ರೈತರ ಫೋನ್ ನಂಬರ್ ಬರ್ದು ಹಾಕ್ಲಿ, ನಾನು ಎಸಿದ್ ಕರೆಸ್ತೀನಿ. ತಿಂಗಳು ಒಂದ್ಸರಿ ಕಂಪ್ಲೇಂಟ್ ಬಾಕ್ಸ್ ಓಪನ್ ಮಾಡೋಣ, ಇಲ್ಲಿ ಕೂತ್ಕೊಳ್ಳೋಣ, ಜನ ಬಂದು ಅವ್ರು ಉತ್ತರ ಹೇಳಿ. ನೀವು ಇಲ್ಲದ್ರೆ ಹೆಕಡಾದ್ರು ಹೊಡೆಸ್ತೀನಿ ನಾನು. ನನ್ನ ಮೇಲೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರು ಪರವಾಗಿಲ್ಲ, ಹೊಡಿತಾರೆ ಜನ ಹೆಕಡ ತಗೊಂಡು. ನೀವು ಕೆರೆಯಲ್ಲಿ ಅದರೊಳಗೂ ಏರಿ ಹಾಕಿ ಅದರ ಮೇಲೆ ರಸ್ತೆ ಮಾಡಿ ಆ ಕಡೆ ಮಣ್ಣು ತುಂಬಿ ಈ ಕಡೆ ಕಲ್ಲು ತುಂಬಿ ಈ ಕಡೆ ಕಲ್ಯಾಣಿ ಮಾಡಿದ್ರೆ ಅದು ಕೆರೆಯಾಗಿ ಉಳ್ಕೊಂಡಿರಲ್ಲ, ವಿನಾಶದ ಹಂಚಿಗೆ ಇದು ಅಭಿವೃದ್ಧಿ ಹೆಸರಿನಲ್ಲಿ ಗೋಚರವಾಗುತ್ತಿರುವಂತ ಒಂದು ದುರಾದೃಷ್ಟಕರ ಚಿತ್ರೀಕರಣ ಅಂತ ನಾನು ಹೇಳೋದಕ್ಕೆ ಬಯಸ್ತೇನೆ. ಇದಕ್ಕೆ ಪುರಾವೆ ಅಂದ್ರೆ ಬೆಂಗಳೂರಿನ ರಾಜರಾಜೇಶ್ವರಿ ನಗರದ ಅಲಿಗೆ ಒಡ್ರಲ್ಲಿ ಕೆರೆ ಇದೆ. ಆ ಕೆರೆ ಇವತ್ತೇನು ನೀವು ಗೌರಮ್ಮನ ಕೆರೆ ಮಾಡಕ್ ಕೊಟ್ಟಿದ್ರಲ್ಲ, ಅದೇ ಕಥೆನ ಇಲ್ಲಿ ಮಾಡಿದರೆ ಇದ್ರ ಚಿತ್ರೀಕರಣವನ್ನು ತೋರಿಸ್ತೀವಿ. ಇದೇ ರೀತಿ ನಿಮ್ಮ ಮಾಗಡಿ ಕೆರೆನೂ ಆಗ್ತವೆ ಅಂತೇಳಿ ಮಾಗಡಿ ಮಹಾಜನತೆಗೆ ಇದನ್ನ ಕನ್ನಡಿಯಾಗಿ ತೋರಿಸ್ತಾ ಇದ್ದೀವಿ, ನೋಡ್ಕೊಳ್ಳಿ.
ಈ ಕೆರೆಗೆ ಕಲ್ಮೋಷದ ನೀರೂ ಬರಲಿಲ್ಲ, ಮಳೆ ಹುಯ್ದ ನೀರೂ ಬರಲಿಲ್ಲ, ಬತ್ತೋಯ್ತು. ಇವರು ಮಟ್ಟ ಮಾಡಿದ್ರಲ್ಲ, ಅಲ್ಲಿ ಎರೆಹುಳುಗಳು, ಗೊದ್ದಗಳು, ಎಳ್ಗೊಂಟೆ, ಕಪ್ಪೆಗಳು, ವಿಷಕಾರಿ ಹಾವುಗಳು ಅಲ್ಲಿ ಹಂಗೋ ಹತ್ತನ ಮೇಲೆ ಓಡಾಡ್ಕೊಂಡಿತ್ತು. ಏನಾಯಿತು, ಈಗ ಈ ಭಾಗದಲ್ಲಿ ಅಂದರೆ ಅಲಿಗೆ ಒಡ್ರಳ್ಳಿ ಭಾಗದಲ್ಲಿ ಬೋರ್ನಲ್ಲಿ ನೀರುಗಳು ಬರ್ತಾ ಇಲ್ಲ. ಈ ಬೋರಲ್ಲಿ ಯಾವಾಗ ನೀರು ಬರಲಿಲ್ವೋ ಸರ್ಕಾರದವರು ಬಹಳ ಬುದ್ಧಿವಂತರು. ಯಾವಾಗ ಏನು ಮಾಡಿದ್ರು, ಈ ಬೋರಲ್ಲಿ ನೀರಿಲ್ಲ ಅಂದರೆ ಸುಮ್ಮನೆ ಸಮಸ್ಯೆ ಯಾಕೆ, ಏನಾದ್ರು ಮಾಡಿ ಈ ಕೆರೆಯಿಂದ ಜನಕ್ಕೊಂದು ಉಪಯೋಗ ಮಾಡೋಣ ಅಂತ ಹೇಳಿ ಕೆಂಗೇರಿ ಮೋರಿ, ಅದು ಎಲ್ಲ ಥರದ ಕಲ್ಮಶ ನೀರು ಆ ಮೋರಿಲಿ ಹರ್ಕೊಂಡು ಅದು ನಮ್ಮ ಬಿಡದಿ ಕೆರೆ ಸೇರಿ ಅಲ್ಲಿಂದ ಮುಂದಕ್ಕೆ ಸಾಕ್ತದೆ. ಅದು ಬಿಡಿ, ನಮಗೆ ಬೇಡ ಅಂಥ ನೀರನ್ನು ಇಲ್ಲಿ ಒಂದು ನೀರಿನ ಘಟಕವನ್ನು ಮಾಡಿದ್ದಾರೆ, ಅಂದರೆ ಶುದ್ಧೀಕರಣದ ಒಂದು ಘಟಕ ಮಾಡಿದ್ದಾರೆ. ಆ ಘಟಕದಿಂದ PW ಅವರು ಅಲ್ಲಿಗೆ ಒಡ್ರಳ್ಳಿ ಕೆರೆಗೆ ಒಂದು ಸಣ್ಣ ಒಂದು ಪೈಪಿನ ಮುಖಾಂತರ ಇಲ್ಲಿಗೆ ತಂದು ಬಿಟ್ಟಿದ್ದಾರೆ. ಆ ಬಿಟ್ಟಂಥ ನೀರು, ಆ ನೀರು ಬರುವಂಥ ವಾಸನೆಯನ್ನು ನೋಡಿಬಿಟ್ರೆ ಅಲ್ಲೇ ತಲೆ ಸುತ್ತೊಂದು ಬಿದ್ದೋಗ್ಬಿಡ್ತಾರೆ, ಅಷ್ಟು ಗಬ್ಬಿ ನಾರ್ತದೆ. ಆ ನೀರನ್ನು 15 ದಿನದಿಂದ ಬಿಡ್ತಾ ಇದ್ದಾರೆ. ಈಗಾಗಲೇ ಒಂದು 3-4 ಅಡಿ ನೀರು ಆ ಕೆರೆಯಲ್ಲಿ ನಿಂತಿದೆ. ನನಗೆ ಒಂದು ಆಶ್ಚರ್ಯ ಆಯಿತು, ಒಣಗೋಗಿದ್ದ ಕೆರೆ ಮಳೆ ಇಲ್ಲ, ಹೆಂಗೆ ನೀರು ಬಂತು ಅಂತ. ಸರಿ, ಇದೆಲ್ಲ ನೋಡಿದಾಗ ಗೌರಮ್ಮನ ಕೆರೆ ನೋಡಿದಾಗ ಇದನ್ನೂ ಸರಿ ಈ ಚಿತ್ರೀಕರಣವನ್ನು ನಮ್ಮ ಮಾಗಡಿ ಜನಕ್ಕೆ ತೋರಿಸ್ಬೇಕು ಅಂತ ಹೋದಾಗ ಆ ನೀರು ಗೊತ್ತಾಯಿತು. ಅಲ್ಲಿರೋಂಥ ವಾಚ್ಮ್ಯಾನನ್ನು ಕೇಳಿದ್ವಿ, ಏನಪ್ಪ ಇದ್ರು ವಿಷಯ ಏನು, ನೀನು ಹೇಳಪ್ಪ, ನೀನು ಇದು ಒಂದು ಕತೆ ಹೇಳುವುದ್ರು, ಏನು ನಡೀತಾ ಇದೆ ಅಂತ. ನೀರೇ ಒಣಗೋಗಿತ್ತು ಸರ್ ಅವಾಗ. ಆಮೇಲೆ ಹೇಳಿತ್ತು ಹಿಂಗಾಗುತ್ತೆ ಅಂತೇಳಿ ಅವರು. ಯಾರಿಗೆ ಹೇಳಿದ್ರಿ? ಇಲ್ಲಿ ಬರ್ತಾರೆ ಒಬ್ರು, ಇದು ಪೈಪಲ್ಲಿ ಹಾಕಿದ್ರು. ಇವರ ವಾಟರ್ ಸಪ್ಲೈ ಇದ್ದವರು, ವಾಟರ್ ಸಪ್ಲೈ ಅವ್ರಿಗೆ ಹೇಳಿದ್ದಕ್ಕೆ ಅವರು ಇದು ಮಾಡಿಬಿಟ್ಟು ಅವ್ರೆ ದಿನ ಒಂದು ಕಡೆ ಬಂದು ಚೆಕ್ ಮಾಡ್ಕೊಂಡು ಹೋಗ್ತಾರೆ, ನೀರನ್ನ ಚೆಕ್ ಮಾಡ್ತಾ ಇರ್ತೀವಿ. ಓಕೆ, ಏನು ಪ್ರಾಬ್ಲಮ್ ಆದರೆ ನಮಗೆ ಫೋನ್ ಮಾಡಿ ಅಂತಲೂ ಹೇಳೋದು. ಪ್ರಾಬ್ಲಮ್ ಅಂದ್ರೆ ಏನು? ನೀರು ಕಲರ್ ಚೇಂಜ್ ಆಗೋದು ಅದು ಇದು ಇದ್ದರೆ ನಮಗೆ ಹೇಳಿ. ಮೀನು ಸಾತ್ರೆ, ಮೀನುಗಳು ಅವು ಇವೇನು ಸತ್ತರೆ ಅದರೊಳಗೆ ನಮಗೆ ಹೇಳಿ ಅಂತ ಹೇಳೋದು. ಅಂದರೆ ವಿಷಕಾರಿ ನೀರಾದರೆ ಆ ಥರ ಪ್ರಾಬ್ಲಮ್ ಇದ್ದಾಗ ಹೇಳಿ. ಈಗ ಎಷ್ಟು ದಿನದಿಂದ ಬರೋದು ನೀರು? ಅದೇ ಒಂದು ತಿಂಗಳ ಆಯಿತು. ಒಣಗೋಗಿತ್ತಲ್ಲ, ಅವತ್ತು ಈಚೆಗೆ ಬಂದಿರೋದು ಇದೇ ನೀರು, ಮಳೆ ನೀರಲ್ಲ? ಇಲ್ಲ ಇಲ್ಲ, ಮಳೆ ನೀರು ಯಾವುದು ಬರಲಿಲ್ಲ. ನೀರು ಸ್ವಲ್ಪ ನಿಂತಿತ್ತು ಅಷ್ಟೇ. ಹಾಂ, ಈ ಕೊಕ್ಕರೆಗಳಿಗೆಲ್ಲ ಇವಾಗ ನೀರು ಇದು ಮೇವಿದಂಗೆ ಆಯಿತು. ಹಾಂ, ಕೊಕ್ಕರೆಗಳು ಅವು ಬರೋಲ್ಲ, ಒಂದು ಗ್ಯಾಂಗ್ ಅವು ಬರೋವು. ಹಾಂ, ಈ ಮಾಮೂಲಿ ಇವೆಲ್ಲ ಇರ್ತವೆ. ಹಾಂ, ನೀರು ಕೋಳಿ ನೋಡಿ ಅಂಥದ್ದೆಲ್ಲ ಅದು ಅಂತೇಳೆಲ್ಲ ಅದೇ ನೀರ್ಕೋಳಿಗಳು. ನೀರು ಕೋಳಿ, ನಾಮದ ಕೋಳಿ ಅಂತೀವಲ್ಲ ಅವೆಲ್ಲ ಅದು. ನೀವು ವಾಚ್ಮ್ಯಾನಾ? ಏನು ಹೆಸರು? ವೆಂಕಟೇಶ್ ಅಂತ. ವೆಂಕಟೇಶ್. ಈಗ ಸಂಬಳ ಯಾರು ಕೊಡೋದು? ಸಂಬಳ ಅವರೇ, ಯಾರು ಕಾಂಟ್ರಾಕ್ಟ್ ಕೊಡ್ತಾರೆ. ಎಷ್ಟು? 10,000. ಬೆಳಗ್ಗೆಯಿಂದ ಸಂಜೆವರೆಗೂ. ನೈಟು? ನೈಟ್ ಬೇರೆ ಅವರು, ನೈಟು ಬೇರೆ ಇರ್ತಾರೆ, ಸೆಕೆಂಡ್ ಶಿಫ್ಟ್ ಬೇರೆ ಇರ್ತಾರೆ. ಒಟ್ಟಾಗಿ ಮಳೆ ನೀರಿಲ್ಲ, ಇವಾಗ ಅಕ್ಕಸ್ ನೀರು ಫಿಲ್ಟರ್ ಮಾಡಿ ಇದಕ್ಕೆ ಬಿಟ್ಟವ್ರೆ. ನೋಡೋರ ಕಣ್ಣಿಗೆ ಒಳ್ಳೆ ನೀರು. ಕೆಂಗೇರಿ ಕೆರೆನೂ ಅದೇ, ನಾಯಂಡಹಳ್ಳಿ ಕೆರೆನೂ ಇದೆ. ಎಲ್ಲ ಅಲ್ಲಿ ಕ್ಯೂರಿ ಮಾಡಿಬಿಟ್ಟು ಕೆರೆಗೆ ಬಿಡೋದು. ಜನ ನೋಡಿದವ್ರಿಗೆ ಮಳೆ ನೀರು ತುಂಬೋದೆ ಅಂತ ಜನ ಅನ್ಕೊಳ್ಳೋದು. ಇಲ್ಲ, ಈಗೆಲ್ಲ ಜನ ಗೊತ್ತಾಗ್ತದೆ. ಎರಡನೇದಾಗಿ ಬೋರ್ಗಳಿಗೆ ಅನುಕೂಲ ಆಗುತ್ತೆ ಅಂತ. ಬೋರ್ಗಳು ಮಡಗಿರೋರೆಲ್ಲ ಫೇಲ್ ಆಗ್ಬಿಟ್ಟವೆ. ಇದು ತುಂಬಿದ ಮೇಲೆ ಸ್ವಲ್ಪ ಬರೋಕ್ಕೆ ಬೋರ್ಗಳಲ್ಲಿ ನೀರು ಬರ್ತದೆ, ಅವಾಗ ಸ್ವಲ್ಪ ಅನುಕೂಲ ಆಗುತ್ತೆ, ಜನಕ್ಕೆ ಅನುಕೂಲ ಆಯ್ತದೆ ಅನ್ನೋ ಉದ್ದೇಶ ಒಂದು. ಹೋಗ್ಲಿ ಬಿಡಿ. ಯಾಕೆ ಇರೋ ಕೆರೆ ಮುಚ್ಚಿಬಿಟ್ಟು ಮುಂಡೆ ಮಕ್ಳು ಇವಾಗ ಬುದ್ಧಿ ಬಂದದಲ್ಲ. ಅದೇ ಅಲ್ಲೊಂದು ಕೆರೆ ಹಂಗೆ ಮುಚ್ಚೇಬಿಟ್ರು. ಕೆರೆ ಅಂತ ಇದು ಮ್ಯಾಲೆ ಒಂದಿತ್ತು, ಅದೊಂದು ಹಂಗೆ ಹೋಗಿ ಚೆಂಚಂಗಿ ಕೆರೆ ಅಂತ ನಡೆ ಒಂದದ್ದು, ಅದನ್ನೇ ಎಲ್ಲ ಹತ್ರಕ್ಕೆ ತಂದವ್ರು. ಎಲ್ಲ ಕೆರೆಗಳು ಒಟ್ಟ ಮುಗಿಸ್ತಾವ್ರೆ. ಈಗ ಹುಚ್ಚ ನೀರನ್ನ ತಂದು ಕೆರೆ ತುಂಬಿಡ್ತಾವ್ರೆ.
ಸ್ವಾಮಿ ನಾನು ಇಟ್ಟಿದ್ದಾರೆ 10,000 ಸಂಬಳ ಕೊಟ್ಟು, ಆದರೆ ಅವರು ಬಂದು ನಮ್ಗೆ ಹೇಳಿರೋದು ಇಷ್ಟೇ, ಇದ್ರೊಳಗೆ ಏನಾರು ಪಕ್ಷಿ ಸಾಯ್ತಾವ, ಹುಳಗಳು ಸಾಯ್ತಾವ, ಏನಾದ್ರು ಸಮಸ್ಯೆ ಆಗಿದೆಯಾ, ಜನಗಳಿಗೆ ಏನಾರ ವಾಸನೆ ಬಂದು ಬಿದ್ದೋಯ್ತಾರ, ತಲೆ ಸುತ್ತ ಬಿದ್ದೋಯ್ತಾರ ಅಂತ ಪರಿಸ್ಥಿತಿ ಬಂದ್ರೆ ನಮಗೆ ಒಂದು ಫೋನ್ ಮಾಡಿ ನೀರನ್ನ ನಿಲ್ಲಿಸ್ತೀವಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಅಂತ ಹೇಳ್ತಾರೆ. ಅಲ್ಲಿಗೆ ಇನ್ನು ಎಷ್ಟರ ಮಟ್ಟಿಗೆ ಪರಿಶುದ್ಧವಾದ ನೀರನ್ನ ಆ ಕೆರೆಗೆ ಬಿಟ್ಟವ್ರೆ ಅಂತ ಎಲ್ಲ ಅಲ್ಲಿ ವಾಸ ಮಾಡಕ್ಕೆ ಬರ್ತಾ ಇಲ್ಲ, ಇಲ್ಲ ಅಲ್ಲಿ ನೀರು ಕುಡಿಯಕ್ಕೆ ಬರ್ತಾ ಇಲ್ಲ, ಇಲ್ಲ ನಾನು ಆಸ್ತಿ ಮಾಡಬೇಕು ಅಂತ ಬರ್ತಾ ಇಲ್ಲ. ನಾನು ಮಣ್ಣಲ್ಲಿ ಹುಟ್ಟಿರೋಂಥ ಒಬ್ಬ ಮಗ ನಾನು. ಅದಕ್ಕೋಸ್ಕರ ಆ ಕೆಂಪೇಗೌಡರ ವಿಷಯದಲ್ಲಿ, ಕೋಟೆ ವಿಷಯದಲ್ಲಿ, ಕೆರೆಗಳ ವಿಷಯದಲ್ಲಿ ನಾನು ಏಕಾಂಗಿಯಾಗಿ ಹೋರಾಟ ಮಾಡ್ತಾ ಇದ್ದೀನಿ. ಅದು ನಿಮ್ಮೆಲ್ಲರ ಹಿತದೃಷ್ಟಿ ಮತ್ತು ನಾನು ಆ ಮಣ್ಣಿಗೆ ಹುಟ್ಟಿದಿಗೆ ಒಂದು ಋಣ ತೀರಿಸಬೇಕು ಅಂತ ಬಿಟ್ಟರೆ ಇಲ್ಲಿ ನನ್ನ ಯಾವ ಸ್ವಾರ್ಥನೂ ಇಲ್ಲ, ಅಥವಾ ನನಗೆ ಯಾರಿಗೆ ಏನು ಅಂದು ನನಗೇನು ಬರಬೇಕಾದಿಲ್ಲ, ಇಲ್ಲ ನನಗೇನು ಯಾರು ಹೊಗಳಿಬಿಟ್ಟು ಏನು ಕಿರೀಟ ಇಡ್ತಾ ಇಲ್ಲ. ಆದರೆ ಸತ್ಯತೆನ ನಾನು ಮಣ್ಣಲ್ಲಿ ಹುಟ್ಟಿ ನನ್ನ ಕಣ್ಣು ಮುಂದೆ ನಡೆಯುವಂಥ ಅನ್ಯಾಯವನ್ನು ಖಂಡಿಸೋದು ಅದು ನನ್ನ ಧ್ಯೇಯ. ಅದಕ್ಕೆ ಯಾವತ್ತೂ ನಾನು ಖಂಡಿಸ್ತೀನಿ. ನೀವು ಚಿಂತನೆಯನ್ನು ಮಾಡಿ ಮಾಗಡಿ ಜನತೆ ಇವತ್ತು ಎಚ್ಚೆತ್ಕೊಂಡು ಆ ಕೆರೆಯನ್ನು ಉಳಿಸ್ಕೊಳ್ಳೋದಕ್ಕೆ ನೀವೊಂದು ಧ್ವನಿ ಎತ್ತಿದ್ರೆ ಮುಂದಿನ ಪೀಳಿಗೆಗೆ ಆ ಇತಿಹಾಸ ಕೆರೆ, ಐತಿಹಾಸಿಕ ಕೆರೆ ಉಳ್ಕೋತದೆ. ಮಾಗಡಿ ಶ್ರೀ ರಂಗನಾಥ ಸ್ವಾಮಿಯ ಜಾತ್ರಾ ಮಹೋತ್ಸವ ನಿರಂತರ ನಡೀತದೆ. ನಮ್ಮಲ್ಲಿರುವಂಥ ಎಲ್ಲ ಕಷ್ಟ ಕಾರ್ಪಗಳು ದೂರವಾಗ್ತದೆ. ನೆಮ್ಮದಿ ಶಾಂತಿಯಿಂದ ಆ ಒಂದು ನಾಡು ಸಮೃದ್ಧಿಯನ್ನು ಕಾಣ್ತದೆ ಅಂತ ನಾನು ಹೇಳೋದಕ್ಕೆ ಬಯಸ್ತೀನಿ. ಶ್ರೀ ರಂಗನಾಥ ಸ್ವಾಮಿ ಇವತ್ತು ಆ ಮಾಗಡಿ ಜನತೆಗೆ ಒಳ್ಳೆಯ ಬುದ್ಧಿ, ಒಳ್ಳೆ ಸಂಸ್ಕಾರಗಳು ಇದ್ದಂಥ ಪುಣ್ಯಾತ್ಮರು ಇದನ್ನು ವಿರೋಧ ಮಾಡಲಿ ಅಂತೇಳಿ ನಾನು ಒಕ್ಕಲಿಂದ ಕೇಳ್ಕೊತೀನಿ. ರಾಜಕಾರಣಿಗಳು ರಾಜಕಾರಣ ಮಾಡ್ತಾವ್ರೆ. ಯಾಕೆಂದರೆ ಇಂಥದ್ದು ಮಾಡ್ತಾರೆ, ಬಳ್ಕೊಂತಾರೆ, ಎಲೆಕ್ಷನ್ ಬಂದಾಗ ಒಂದಷ್ಟು ಹಾಕ್ಬಿಡ್ತಾರೆ, ಜೈ ಅನಿಸ್ತಾರೆ, ಆಮೇಲೆ 5 ವರ್ಷ ಏನು ಬೇಕೋ ಅವ್ರು ಮಾಡ್ಕೊಂಡು ಹೋಗ್ತಾವ್ರೆ. ಅದರಲ್ಲಿ ಅವ್ರಿಗೆ ಭಾಳ ಹೋರಾಟ, ಶಕ್ತಿ, ಸಾಮರ್ಥ್ಯ, ಬುದ್ಧಿವಂತಿಕೆತನ, ಚುರುಕುತನ, ಆಮೇಲೆ ಸುಳ್ಳು ಹೇಳೋದು, ಸುಳ್ಳನ್ನ ಹೇಳಿಸೋದು ಇವೆಲ್ಲ ಅದು ಕರಗತ ಆಗಿದೆ. ಆದರೆ ನಮಗೂ ನಿಮ್ಗೆ ಏನಾಗಿದೆ ರೀ, ನಾವು ಸಾರ್ವಜನಿಕರಾಗಿ ನಾವು ಚಿಂತನೆಯನ್ನು ಮಾಡಬೇಕು. ಆ ಒಳ್ಳೆಯದನ್ನ ಉಳಿಸ್ಕೊಳ್ಳೋ ನಮ್ಮ ಪ್ರಯತ್ನ ಮಾಡಬೇಕು. ಆ ಉಳಿಸ್ಕೊಳ್ಳೋ ಪ್ರಯತ್ನ ನಾನು ಒಬ್ಬ ಇರ್ತೀನಿ, ನೀವೆಲ್ಲರೂ ಬನ್ನಿ ಉಳಿಸ್ಕೊಳ್ಳೋಣ ಅಂತ ಹೇಳ್ತೀವಿ. ಮಾಗಡಿ ಜನತೆಗೆ ಹೃದಯಪೂರ್ವಕ ನಮಸ್ಕಾರಗಳು. ಈಗಲಾರು ಎಚ್ಚೆತ್ಕೊಳ್ಳಿ. ನಮಸ್ಕಾರ.